ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಗರುಡೋ ವಾರುಣಂ ಛತ್ರಂ ತಥೈವ ಮಣಿಪರ್ವತಂ ಸಭಾರ್ಯಂಚ ಹೃಷೀಕೇಶಂ ಲೀಲಯೈವ ವಹನ್ಯಯೌ. ನರಕಾಸುರನನ್ನು ಕೊಂದ ಮೇಲೆ ಗರುಡ ವರುಣ ಕೊಟ್ಟ ಛತ್ರವನ್ನು ಮಣಿಪರ್ವತವನ್ನು, ವರುಣನ ಛತ್ರೆ ಅಲ್ಲಿತ್ತು, ನರಕಾಸುರ ತಗೊಂಬಂದು ಇಟ್ಕೊಂಡಿದ್ದ ಅದನ್ನು. ಆಮೇಲೆ ಒಂದು ಮುತ್ತಿನ ಪರ್ವತ ಅದನ್ನು, ಮತ್ತು ಸಭಾರ್ಯಂಚ ಹೃಷೀಕೇಶಂ, ಸತ್ಯಭಾಮೆ ಮತ್ತು ಕೃಷ್ಣ ಎಲ್ಲರನ್ನೂ ಗರುಡ ಹೊತ್ತ. ದೇವರು ಕೊಟ್ಟ ಶಕ್ತಿ ಅದು. ತತಃಶಂಖಮುಪಾಧ್ಮಾಸೀತ್ ಸ್ವರ್ಗದ್ವಾರಗತೋ ಹರಿಃ ಉಪತಸ್ತುಸ್ತದಾ ದೇವಾಃ ಸಾರ್ಘ್ಯಹಸ್ತಾ ಜನಾರ್ದನಂ. ಆಮೇಲೆ ಶಂಖವನ್ನು, ಸ್ವರ್ಗದ್ವಾರಕ್ಕೆ ಹೋಗಿ ಶಂಖವನ್ನು ಮೊಳಗಿಸಿದ. ಆಗ ಆ ಶಂಖವನ್ನು ಕೇಳಿದೊಡನೆ ಎಲ್ಲ ದೇವತೆಗಳು ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಹೊರಗಡೆ ಬಂದರು. ಸದೇವೈರರ್ಚಿತ ಕೃಷ್ಣ ದೇವಮಾತುರ್ನಿವೇಚನಂ ಸಿತಾಭ್ರಶಿಖರಾಕಾರಂ ಪ್ರವಿಶ್ಯ ದದೃಶೇದಿತಿಂ. ಎಲ್ಲ ದೇವತೆಗಳ ಪೂಜೆಯನ್ನು ಕೊಂಡು ದೇವಮಾತುರ್ನಿವೇಶನಂ, ಅದಿತಿಯ ಮನೆಗೆ ಹೋದ. ಶಿತಾಭ್ರಶಿಖರಾಕಾರಂ, ಆ ಮನೆ ಹೇಗಿತ್ತು ಅಂತಂದರೆ ಬಿಳಿಯ ಮೋಡವೋ ಎಂಬಂತೆ ಇತ್ತು. ಅದಿತಿಯನ್ನು ನೋಡಿದ. ಅದಿತಿ ಇವನಿಗೆ ತಾಯಿ, ಕೃಷ್ಣನಿಗೆ ಎರಡು ರೀತಿಯಿಂದ. ಒಂದು ಅದಿತಿ ಅಲ್ಲೇ ದೇವಕಿಯಾಗಿ ಇದ್ದಾಳೆ, ಇನ್ನೊಂದು ಅದಿತಿ ವಾಮನನ ತಾಯಿ, ವಾಮನನೇ ಕೃಷ್ಣ. ಹೀಗೆ ತಾಯಿಯ ಮನೆಯನ್ನು ಹೊಕ್ಕ. ನಮಸ್ಕಾರ ಮಾಡಿ ಆ ಕುಂಡಲವನ್ನು ದೇವರು ಕೊಟ್ಟು ನರಕ ಸತ್ತ ಅಂತ ಹೇಳಿದ. ದದೌ ನರಕನಾಶಂಚ ಶಶಂಸಾಸ್ಯೈ ಜನಾರ್ದನಃ. ಆಗ ತತಃಪ್ರೀತಾ ಜಗನ್ಮಾತಾ ಧಾತಾರಂ ಜಗತಾಂ ಪತಿಂ ಜಗತಾಂ ಹರಿಂ ತುಷ್ಟಾವಾದಿತಿರವ್ಯಗ್ರ ಕೃತ್ವಾ ತತ್ಪ್ರವಣಂ ಮನಃ. ಅದಿತಿ ಏನು ಮಾಡಿದಳು? ದೇವರನ್ನು ಕೊಂಡಾಡಿದಳು. ನಮಸ್ತೆ ಪುಂಡರೀಕಾಕ್ಷ ಭಕ್ತಾನಾಮ ಭಯಂಕರ ಸನಾತನಾತ್ಮನ್ ಸರ್ವಾತ್ಮನ್ ಭೂತಾತ್ಮನ್ ಭೂತಭಾವನ ಪ್ರಣೇತರ್ಮನಸೋ ಬುದ್ಧೇ ಇಂದ್ರಿಯಾಣಾಂ ಗುಣಾತ್ಮಕ ತ್ರಿಗುಣಾತೀತ ನಿರ್ದ್ವಂದ್ವ ಶುದ್ಧ ಸತ್ವ ಹೃದಯ ಸ್ಥಿತ. ಎಷ್ಟು ಸರಳವಾದ ಶಬ್ದಗಳು. ನಾವು ಈ ತನಕದ ಸಂಸ್ಕಾರದಲ್ಲಿ ಆರಾಮವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಶಬ್ದ. ತಾವರೆಯಂತೆ ಕಣ್ಣಿನವನೇ, ಭಕ್ತರ ಭಯವನ್ನು ನೀಗಿಸುವವನೇ, ಸನಾತನವಾದ ವೇದದ ಆತ್ಮ ಸ್ವಾಮಿಯೇ, ಸರ್ವರ ಅಂತರ್ಯಾಮಿಯೇ, ಪಂಚಭೂತಗಳ ಒಳಗಡೆ ಇರುವವನೇ, ಮನಸಃ ಬುದ್ಧಿಯೇ ಇಂದ್ರಿಯಾಣಾಂ ಪ್ರಣೇತಃ, ಮನಸ್ಸಿನ ಬುದ್ಧಿಯ ಇಂದ್ರಿಯಗಳನ್ನು ಸರಿದಾರಿಯಲ್ಲಿ ಒಯ್ಯುವವನೇ, ಜ್ಞಾನಾನಂದಾದಿ ಗುಣಗಳೇ ಮೈವೆತ್ತವನೇ, ತ್ರಿಗುಣಾತೀತ, ನಿರ್ದ್ವಂದ್ವ, ದ್ವಂದ್ವ ಇಲ್ಲ ಅವನಿಗೆ, ಶುದ್ಧ ಸತ್ವ, ಹೃದಯ ಸ್ಥಿತ, ಸಿತ ದೀರ್ಘಾದಿ ನಿಶ್ಚೇತ ಕಲ್ಪನಾ ಪರಿವರ್ಜಿತ, ಸಿತ ದೀರ್ಘಾದಿ ನಿಶ್ಚೇತ ಕಲ್ಪನಾ ಪರಿವರ್ಜಿತ, ಬಿಳಿ, ಎತ್ತರ ಇತ್ಯಾದಿ ಕಲ್ಪನೆಗಳ ಆಚೆ ಇರುವವ. ಕಲ್ಪನೆ ಅಂದರೆ ಅನುಸಂಧಾನ ಅಂತ, ಪ್ರಜ್ಞೆಗೆ ಮೂಡುವ ವಸ್ತು ಕಲ್ಪನ. ಆ ಕಲ್ಪನೆಯನ್ನು ಮೀರಿದ್ದೀಯಾ. ಕಲ್ಪನೆ ಅಂದರೆ ಇಮ್ಯಾಜಿನೇಷನ್ ಅಂತ ಅರ್ಥ ಅಲ್ಲ, ಒಂದು ಫಾರ್ಮ್ ಆಫ್ ನಾಲೆಜ್ ಅದು ಅಷ್ಟೇ. ಅದನ್ನು ಮೀರಿದವ. ಇನ್ನು ಜನ್ಮಾದಿಭಿ ರಸಂಸ್ಪೃಷ್ಟ,
ಹುಟ್ಟು ಮೊದಲಾದವುಗಳನ್ನು ಮುಟ್ಟದವ, ಕನಸು ಮೊದಲಾದವುಗಳಿಲ್ಲದವ. ಸಂಧ್ಯಾ ರಾತ್ರಿ ರಹೋ ಭೂಮಿ, ನೀನು ಸಂಜೆಗೆ ಕಾರಣ, ರಾತ್ರಿಗೆ ಕಾರಣ, ಬೆಳಗಿಗೆ ಕಾರಣ. ಭೂಮಿ ಅಂತ ನಿನ್ನ ಹೆಸರು, ಗಗನವೆನ್ನುವುದು ನಿನ್ನ ಹೆಸರೇ, ವಾಯು ಅನ್ನುವುದು ನಿನ್ನ ಹೆಸರು, ನೀರು ಅನ್ನುವುದು ನಿನ್ನ ಹೆಸರೇ ಅಂಬು, ಅಗ್ನಿ ಹುತಾಶನ ಅನ್ನುವುದು ನಿನ್ನ ಹೆಸರು, ಮನಸ್ಸು ಬುದ್ಧಿ ಭೂತಾದಿ ಅಂತ ನಿನ್ನ ಹೆಸರು. ಅಂದರೆ ಈ ಹೆಸರು ಬರಲಿಕ್ಕೆ ನೀನು ಕಾರಣ. ಈ ಹೆಸರಿನಿಂದ ಏನು ಗುಣಗಳು ತೋರುತ್ತೆ ಅದು ನಿನಗೀಗಾಗಲೇ ಇದೆ, ಹಾಗರ್ಥ. ಸರ್ಗಸ್ಥಿತಿ ವಿನಾಚಾನಾಂ ಕರ್ತ ಕರ್ತೃಪತಿರ್ಭವಾನ್, ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವವ, ಎಲ್ಲ ಈ ತರಹ ಮಾಡುವ ದೇವತೆಗಳ ಒಡೆಯ ನೀನು. ಬ್ರಹ್ಮ ವಿಷ್ಣು ಶಿವ ಮೊದಲಾದ ಹೆಸರುಗಳಿಂದ ನೀನು ಎಲ್ಲರಲ್ಲಿ ನೆಲೆಗೊಂಡಿದ್ದಿ. ದೇವತೆಗಳು ದೈತ್ಯರು ಯಕ್ಷರು ರಾಕ್ಷಸರು ಸಿದ್ಧರು ಪನ್ನಗರು ಕೂಷ್ಮಾಂಡ ಪಿಶಾಚಿಗಳು ಗಂಧರ್ವರು ಮನುಜರು ಪಶುಗಳು ಮೃಗಗಳು ಪಕ್ಷಿಗಳು ಸರೀಸೃಪಗಳು ಮರ ಗುಲ್ಮ ಅಂದರೆ ಪೊದರು ಲತಾ ಅಂದರೆ ಬಳ್ಳಿ ಎಲ್ಲ ತರಹದ ಹುಲ್ಲಿನ ಜಾತಿ ಸ್ಥೂಲವಾದ ಮಧ್ಯವಾದ ಸೂಕ್ಷ್ಮವಾದ ದೇಹ ಭೇದಗಳು ಅಂತ ಏನು ಇದೆ ಅದೆಲ್ಲದರ ಒಳಗಡೆ ನೀನಿದ್ದಿ. ಆ ಹೆಸರನ್ನು ತೊಟ್ಟು ಇದ್ದಿ. ಕೇಚಿತ್ ಪುರ್ಗಲಾಶ್ರಯಾ, ಪುದ್ಗಲ ಅಥವಾ ಪುರ್ಗಲ ಅಂದರೆ ಪರಮಾಣು, ಪರಮಾಣುವಿನ ಒಳಗಡೆಯೂ ನೀನಿದ್ದಿ. ಮಾಯಾ ತವೇ ಯಮಜ್ಞಾತ ಪರಮಾರ್ಥಾತಿ ಮೋಹಿನಿ, ನಿನ್ನ ಇಚ್ಛೆ ಪರಮಾರ್ಥವೆನಿಸಿದ ನಿನ್ನನ್ನು ಮರೆಸಿ ಬಿಡುತ್ತೆ. ನಿನ್ನದೇ ಬಯಕೆ ನಾನು ಕಾಣದಂತಿರಬೇಕು ಅಂತ. ಅನಾತ್ಮನ್ಯಾತ್ಮ ವಿಜ್ಞಾನಂ ಯಯಾ ಮೂಢೋ ನಿರುದ್ಧತೆ. ಈ ಮಾಯೆಯಿಂದ ಇರುವ ಪ್ರಾಬ್ಲಮ್ ಏನು ಅಂದರೆ ಯಾವುದು ದೇವರಲ್ಲವೋ ಅದನ್ನು ದೇವರು ಅಂತ ಭ್ರಮಿಸುವಂತೆ ಮಾಡ್ತೀಯ. ಅದರಿಂದ ಈ ಜೀವ ಕಂಗೆಟ್ಟಿದ್ದಾನೆ. ಅಸ್ವೇ ಸ್ವಮಿತಿ ಭಾವೋತ್ರ ಯತ್ ಪುಂಸಾಮುಪಜಾಯತೆ, ತನ್ನದಲ್ಲದೆ ಇರೋದನ್ನು ತನ್ನದು ಅಂತನ್ನುವ ಪ್ರಜ್ಞೆ. ಅಹಂ ಮಮೇತಿ ಭಾವೋ ಯತ್ ಪ್ರಾಯೇಣ ಇವಾಭಿಜಾಯತೆ, ನಾನು ನನ್ನದು ಅಂತನ್ನುವ ಭಾವವೂ ಅಷ್ಟೇ. ಸಂಸಾರ ಮಾತುರ್ಮಾಯಾ ತವೈತನ್ನಾಥ ಚೇಷ್ಟಿತಂ, ಸಂಸಾರದ ತಾಯಿ ಯಾರು ಅಂದರೆ ಈ ಮಾಯೆ, ನಿನ್ನ ಮಾಯೆ. ಅದೇ ಈ ತರಹದ ಪ್ರಜ್ಞೆಯನ್ನು ಕೊಡುತ್ತೆ. ಅದು ನಿನ್ನ ಕ್ರಿಯೆ. ಯೈ ಸ್ವಧರ್ಮ ಪರೈರ್ನಾಥ ನರೈರಾರಾಧಿತೋ ಭವಾನ್ ತೇ ತರಂತ್ಯಖಿಲಾಮೇತಾಂ ಮಾಯಾಂ ಆತ್ಮವಿಮುಕ್ತಯೇ. ಸ್ವಧರ್ಮ ಪರೈರ್ನಾಥ, ಸ್ವಧರ್ಮವನ್ನು ಮುಖ್ಯವಾಗಿಟ್ಟುಕೊಂಡವರ ಮನುಷ್ಯರಿಂದ ಆರಾಧಿತನಾದವನು. ಅವರು ಯಾರು ನಿನ್ನ ಆರಾಧನೆ ಮಾಡ್ತಾರೆ ಭಕ್ತರು, ಅವರಿಗೆ ಅನುಗ್ರಹ ಮಾಡಿ ಈ ಮಾಯೆಯನ್ನು ನೀನು ದಾಟಿಸುವೆ. ಬ್ರಹ್ಮಾದಿ ದೇವತೆಗಳು ಮನುಷ್ಯರು ಪಶುಗಳು ಎಲ್ಲರೂ ಕೂಡ ನಿನ್ನ ಮಾಯೆಗೆ ಸಿಲುಕುತ್ತಾರೆ. ಭಯ ಮೊದಲಾದವುಗಳನ್ನು ಹೊಂದಿ ಕಂಗೆಡುತ್ತಾರೆ. ನಿನ್ನಿಂದಲೇ ಅಭಯವನ್ನು ಹೊಂದುತ್ತಾರೆ. ಅದರಿಂದಲೇ ನಿನ್ನನ್ನು ಬಯಸುತ್ತಾರೆ. ಯದೇತೆ ಪುರುಷಾ ಮಾಯಾ ಸೈವೇಯಂ ಭಗವಾನ್ ಸ್ತವ ಮಯಾ ತ್ವಂ ಪುತ್ರಕಾಮಿನ್ಯ ವೈರಿಪಕ್ಷ ಜನಾರ್ದನ ಆರಾಧಿತೋ ನ ಮೋಕ್ಷಾಯ ಮಾಯಾ ವಿಲಸಿತಂ ಹಿತತ್. ಆಮೇಲೆ ನಾನು ನಿನ್ನನ್ನು ಆಗ ಆರಾಧನೆ ಮಾಡಿದೆ, ವಾಮನ ರೂಪದಿಂದ ನೀನು ಬಂದೆ. ನನ್ನ ಅವಸ್ಥೆ ನೋಡಿ ಶತ್ರುಗಳ ನಾಶಕ್ಕಾಗಿ ನೀನು ಬೇಕು ಅಂದೆ, ಬಿಡುಗಡೆಗಾಗಿ ನೀನು ಬೇಕು ಅಂತ ಅನ್ನಲಿಲ್ಲ. ಎಂಥ ಮೋಹ ಅಂತ ಅದಿತಿ ಹೇಳೋದು. ಎಂಥ ದೊಡ್ಡವಳು ಅವಳು, ದೇವರನ್ನು ಹೊಟ್ಟೆಯಲ್ಲಿ ಹೊತ್ತವಳು. ಅವಳು ಹೇಳೋದು ಏನು ಮಾಡೋದು, ಶತ್ರು ನಾಶ ಆಗಬೇಕು ಅಂತ ಹೇಳಿ ನಿನ್ನನ್ನು ಕೇಳಿದೆ,
ಬಿಡುಗಡೆ ಕೊಡಿಸು ಅಂತ ಕೇಳಲೇ ಇಲ್ಲ. ನಮಸ್ತೆ ಕೌಪೀನಾಚ್ಛಾದನ ಪ್ರಾಯ ವಾಂಛಾ ಕಲ್ಪದ್ರುಮಾದಪಿ, ಕಲ್ಪದ್ರುಮದ ಮುಂದೆ ನಿಂತುಕೊಂಡು ಕೌಪೀನ ಬೇಕು ಅಂತ ಕೇಳಿದ ಹಾಗಾಯಿತು. ತತ್ಪ್ರಸೀದಾಖಿಲ ಜಾಯತೆ ಯದ ಪುಣ್ಯಾನ ಸೋಪರಾಧ ಸ್ವದೋಷಜಃ, ಅದು ನಮ್ಮ ಅಪರಾಧ, ನಿನ್ನದೇನು ತಪ್ಪಿಲ್ಲ ಅಲ್ಲಿ. ತತ್ಪ್ರಸೀದಾಖಿಲ ಜಗನ್ಮಾಯಾ ಮೋಹ ಕರಾವ್ಯಯ ಅಜ್ಞಾನಂ ಜ್ಞಾನ ಸದ್ಭಾವಭೂತಂ ಭೂತೇತನಾಚಯ, ಅದರಿಂದಾಗಿ ಈ ಅಜ್ಞಾನವನ್ನು ನೀನು ಪರಿಹರಿಸಬೇಕು. ನಮಸ್ತೆ ಚಕ್ರಹಸ್ತಾಯ ಶಾರ್ಂಗಹಸ್ತಾಯತೆ ನಮಃ, ಗದಾಹಸ್ತಾಯತೆ ವಿಷ್ಣು ಶಂಖಹಸ್ತಾಯತೆ ನಮಃ. ಚಕ್ರ ಶಾರ್ಂಗ ಗದೆ ಶಂಖಗಳನ್ನು ತೊಟ್ಟ ನಿನಗೆ ನಮಸ್ಕಾರ. ನಿನ್ನನ್ನು ಈ ಸ್ಥೂಲ ರೂಪದ ಪರಿಮಿತಿಯಲ್ಲಿ ನೋಡ್ತಾ ಇದ್ದೇನೆ, ಇದರಾಚೆಗೂ ನೀನಿದ್ದೀಯ, ಪ್ರಸನ್ನನಾಗು. ಅದಿತ್ಯೈವಂ ಸ್ತುತೋ ವಿಷ್ಣು ಪ್ರಹಸ್ಯಾಹ ಸುರಾರಣಿಂ ಮಾತಾ ದೇವಿ ತ್ವಮಸ್ಮಾಕಂ ಪ್ರಸೀದ ವರದಾ ಭವ. ಆಗ ದೇವರು ನಕ್ಕ. ಅವಳ ಹೆಸರು ಸುರ ಅರಣಿ. ಅರಣಿ ಅಂತ ಹೇಳಿದ್ರೆ ಒಂದು ದ್ರವ್ಯ ಇದೆ, ಅದು ಮಧ್ಯದಲ್ಲಿ ಸಮಿತ್ತನ್ನೋ ಕಟ್ಟಿಗೆಯನ್ನು ಹಾಕಿ ಅದನ್ನು ಹೀಗೆ ಕಡಿತಾರೆ. ಆ ಕಡಿದಾಗ ಬೆಂಕಿ ಉಂಟಾಗುತ್ತೆ, ಅದನ್ನು ಅರಣಿ ಅಂತ ಕರೀತಾರೆ. ನೀನು ಸುರಾರಣಿ, ದೇವತೆಗಳೆಂಬ ಬೆಂಕಿಗೆ ಅರಣಿಯಂತೆ ಇರುವವಳು. ಹೇಳಿದ, ತಾಯಿ ನೀನು ನಮ್ಮ ತಾಯಿ, ಪ್ರಸೀದ ವರದಾಭವ, ಪ್ರಸನ್ನಳಾಗು, ವರ ಕೊಡು ಅಂದ. ಏವಮಸ್ತು ತಥೇಚ್ಛಾತೆ ತ್ವಮಚೇಚೈತ್ಸುರಾತುರೈ ಅಜೇಯ ಪುರುಷ ವ್ಯಾಘ್ರಮರ್ತ್ಯಲೋ. ಕೂಡಲೇ ಈ ತನಕ ಸ್ತೋತ್ರ ಮಾಡಿದವಳು ನಿನಗೆ ಲೋಕದಲ್ಲಿ ಪರಾಜಯ ಬರದೇ ಇರಲಿ, ಯಾವಾಗಲೂ ಜಯಶಾಲಿಯಾಗು ಅಂತ ಆಶೀರ್ವಾದ ಮಾಡೋದು. ಅದಕ್ಕೆ ಆಚಾರ್ಯ ಹೇಳಿದ್ರು ಅಸುರಾವೇಶ ಆಯಿತು ಅಂತ. ಅಸುರಾವೇಶದಿಂದ ಅದಿತಿ ಅವನಿಗೆ ಹೀಗೆ ವರ ಕೊಟ್ಟಳು. ಸತ್ಯಭಾಮೆಗೆ ಸತ್ಯಭಾಮೆ ನಮಸ್ಕಾರ ಮಾಡಿದ್ಲು. ಸತ್ಯಭಾಮೆ ಮತ್ಪ್ರಸಾದಾನ್ನತೆ ಶುಭ್ರು ಜರ ವೈರೂಪ್ಯಮೇವವ ಭವಿಷ್ಯತ್ಯನವದ್ಯಾಂಗಿ ಸುಸ್ಥಿರಂ ನವಯೌವನಂ. ಸತ್ಯಭಾಮೆ, ನನ್ನ ಅನುಗ್ರಹದಿಂದ ನಿನಗೆ ಮುದಿತನ ಬಾರದಿರಲಿ, ನಿನಗೆ ಅದೇ ರೀತಿ ಯೌವನ ಇರಲಿ ಅಂತ ವರ ಕೊಟ್ಲು. ಅಸುರಾವೇಶಾದ ಜಾನತಿ ಅಂತ ಹೇಳಿ ಮಧ್ವಾಚಾರ್ಯರು ಹೇಳೋದಿದ್ದಕ್ಕೇನೆ. ಹೆಂಗೆ ಪಲ್ಲಟ ಆಯಿತು ಅಂತ ತಾತ್ಪರ್ಯ ನಿರ್ಣಯ. ಅದಿತ್ಯಾತು ಕೃತಾನುಜ್ಞ ದೇವರಾಜೋ ಜನಾರ್ದನಂ ಯಥಾವತ್ ಪೂಜಯಾಮಾಸ ಬಹುಮಾನ ಪುರಸ್ಸರಂ. ಅದಿತಿಯಿಂದ ಅನುಮತಿಯನ್ನು ಪಡೆದು ಇಂದ್ರ ಕೃಷ್ಣನನ್ನು ಪೂಜಿಸಿದ. ಶಚೀಚ ಸತ್ಯಭಾಮಾಯೈ ಪಾರಿಜಾತಸ್ಯ ಪುಷ್ಪಕಂ ನದದೌ ಮಾನುಷೀಂ ಮತ್ವಾ ಸ್ವಯಂ ಪುಷ್ಪೈರಲಂಕೃತ. ಸತ್ಯಭಾಮೆ ತಾನೇ ಚೆನ್ನಾಗಿ ಹೂವಿನಿಂದ ಶಚಿ ತಾನೇ ಹೂವಿನಿಂದ ಸಿಂಗರಿಸಿಕೊಂಡಿದ್ಲು. ಸತ್ಯಭಾಮೆಗೆ ಕೊಡಲಿಲ್ಲ. ಯಾಕೆಂದರೆ ಮಾನುಷಿ, ಇವಳು ಮನುಷ್ಯಳು ಅಂತ ಅಂದುಕೊಂಡು. ಹೇಗಾಗಿ ಬಿಡತ್ತೆ. ಗೆದ್ದು ಕೊಟ್ಟವನೇ ಅವನು. ನರಕನನ್ನು ಗೆದ್ದಳು ಅಂತ ಗೊತ್ತಿದೆ, ಆದರೆ ಮನುಷ್ಯಳು ಅಂತ ಅವಳು ಕೊಡಲೇ ಇಲ್ಲ. ತಥೋ ದದರ್ಜ ಕೃಷ್ಣೋಪಿ ಸತ್ಯಭಾಮಾ ಸಹಾಯವಾನ್ ದೇವೋದ್ಯಾನಾನಿ ಹೃದ್ಯಾನಿ ನಂದನಾದೀನಿ ಸತ್ತಮ. ಕೃಷ್ಣ ಏನು ಮಾಡ್ದ, ಆಯಿತು ಅಂತ ಬೀಳ್ಕೊಂಡು ಹೊರಡುವಾಗ ದೇವೋದ್ಯಾನಗಳನ್ನೆಲ್ಲ ನೋಡಿದ. ದದರ್ಶಚ ಸುಗಂಧಾಢ್ಯಂ ಮಂಜರಿ ಪುಂಜಧಾರಿಣಂ ನಿತ್ಯಾಹ್ಲಾದಕರಂ ತಾಮ್ರಬಾಲ ಪಲ್ಲವಚೋಭಿತಂ. ಆಮೇಲೆ ಅತ್ಯಂತ ಚಂದದ ಪಾರಿಜಾತದ ಹೂವನ್ನು ಕಂಡ. ಹೇಗಿತ್ತು? ಸುಗಂಧಾಢ್ಯಂ, ಪರಿಮಳ ಇತ್ತು. ಮಂಜರಿ ಪುಂಜಧಾರಿಣಂ, ಅನೇಕ ಪಲ್ಲವಗಳಿತ್ತು, ಯಾವಾಗಲೂ ಆಹ್ಲಾದವನ್ನು ಉಂಟು ಮಾಡುತ್ತೆ. ತಾಮ್ರ ಬಾಲ ಪಲ್ಲವ ಚೋಭಿತಂ, ಕೆಂಪಾದ ಚಿಗುರೆಲೆಯಿಂದ ಕೂಡಿತ್ತು. ಈ ಪಾರಿಜಾತದ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು
ಒಂದು ಕಾವ್ಯ, ಖಂಡಕಾವ್ಯ. ಅದು ಚಿಕ್ಕ ವಯಸ್ಸಲ್ಲಿ ಬರೆದದ್ದು ಪಾರಿಜಾತಾಪಹರಣ ಅಂತ, ಅಥವಾ ಪಾರಿಜಾತ ಹರಣ. ಆ ಪಾರಿಜಾತ ಹರಣವನ್ನು ಗುರುಗಳು ಇದಕ್ಕೆ ನಾನೊಂದು ವ್ಯಾಖ್ಯಾನ ಬರೀಬೇಕು ಅಂತ ಶುರು ಮಾಡಿದ್ರು. ಅದು ಯಮಕ ಶ್ಲೋಕ. ಹೇಗೆ ಯಮಕ ಭಾರತ ಅಂತ ಈ ಹೆಸರು ಕೇಳ್ತೇವೆ, ಪದೇ ಪದೇ ಒಂದದ್ದೇ ಅದದೇ ಟರ್ನ್ ಆಗುತ್ತೆ, ಆದರೆ ಅರ್ಥ ಬೇರೆ ಇರುತ್ತೆ ಬಿಡಿಸಿ ನೋಡಿದ್ರೆ ಅಲ್ವಾ. ಮಹಾಭಾರತ ತಾತ್ಪರ್ಯ ಇರೋದು ಹಾಗೆ. ತತ್ರ ಯಶೋದಾತನಯಂ ಮೇನೆ ಸ್ವಕೀಯಂ ಅವದಾತನಯಂ ಅಂತ. ಅಲ್ಲಿ ತನಯಂ ತನಯಂ ಒಂದೇ ಕೇಳುತ್ತೆ, ಆದರೆ ಬಿಡಿಸಿದ್ರೆ ಬೇರೆ ಇರುತ್ತೆ. ಆ ತರಹದ ಪದ್ಯಗಳು, ಅದನ್ನು ಯಮಕ ಶ್ಲೋಕಗಳು ಅಂತ ಕರೀತಾರೆ. ಆ ಯಮಕ ಶ್ಲೋಕಗಳಿಗಾಗಿಯೇ ಒಂದು ಪದ್ಯ ಪಾರಿಜಾತ ಹರಣ. ಆ ಪಾರಿಜಾತ ಹರಣಕ್ಕೆ ವಿಷ್ಣು ಭಟ್ಟೋಪಾಧ್ಯಾಯರು ಅಂತ ಹೇಳಿ ಒಬ್ಬರು ವ್ಯಾಖ್ಯಾನ ಇದೆ. ಅದನ್ನು ಗುರುಗಳಿಗೆ ನಾನು ಲಿಪ್ಯಂತರ ಮಾಡಿ ಕೊಟ್ಟಿದ್ದೆ. ಈಗಲೇ ಹೇಳಿಬಿಡ್ತೀನಿ, ಕ್ಲೇಮ್ ಮಾಡ್ಕೊಳ್ಬೇಕಾದ ಪ್ರಸಂಗ ಇದೆ. ಅದರ ಜೆರಾಕ್ಸ್ ಪ್ರತಿಯನ್ನು ನೋಡಿದ್ದೇವೆ ವಿನಃ ದೇವರದಿಂದ ತಾಡವಾಲೆ ಬಂದಿಲ್ಲ ನಮಗೆ. ಯಾವುದೋ ತಾಡವಾಲೆಯ ಜೆರಾಕ್ಸ್ ಪ್ರತಿ ಅದನ್ನು ಮಾಡಿದ್ದು. ಆಮೇಲೆ ಉಳಿದ ಅದು 4 ಪುಟ್ಟ ಕಾವ್ಯ. ಅದು 4 ಸರ್ಗ ಮಾತ್ರ ಇರೋದಲ್ಲಿ. ಅಬ್ಬಬ್ಬ ಅಂತಂದರೆ ಒಂದು 150 ಶ್ಲೋಕ ಇರಬೇಕಷ್ಟೆ. 150 ತಪ್ಪಿದ್ರೆ 180 ಶ್ಲೋಕ ಅಂತ ಈಗ ನೆನಪಿರೋ ಹಾಗೆ ಅಷ್ಟೇ ಇರೋದಲ್ಲಿ. ಅದನ್ನು ಮಾಡಿಕೊಟ್ಟಿದ್ದೆ ಗುರುಗಳಿಗೆ. ನೋಡೋಕೆ ಪುರುಸೊತ್ತಾಗಲಿಲ್ಲ. ಅದು ಎಲ್ಲಿದೆ ಅಂತ ಈಗ ಗೊತ್ತಿಲ್ಲ ನನಗೆ. ಆ ಪಾರಿಜಾತ ಹರಣದ ಕನ್ನಡಾನುವಾದ ಮಾಡೋದು ಅಂತ ಅಂದುಕೊಂಡೆ. ಆದರೆ ಅದಕ್ಕೆ ಸಂಸ್ಕೃತ ಶ್ಲೋಕ ಬಿಟ್ಟರೆ ಕನ್ನಡಾನುವಾದ ಮಾಡಿ ವೇಸ್ಟ್ ಅದು. ಯಾಕಂದರೆ ಅದರ ಸ್ವಾರಸ್ಯ ಅನುಭವ ಆಗಲ್ಲ. ಆ ಸಂಸ್ಕೃತದಲ್ಲೇ ಬರೆಯೋದು ಒಳ್ಳೆಯದು. ಸರಿ, ಸಂಸ್ಕೃತದಲ್ಲಿ ಶುರು ಮಾಡಿದೆ. ಅದು ಯಾಕೋ ಅಲ್ಲೇ ನಿಂತಿದೆ, ನೋಡೋಣ. ಯಮಕ ಕಾವ್ಯಕ್ಕೆ ಉತ್ತಮವಾದ ಉದಾಹರಣೆ. ಈ ನಡುವೆ ಏನಾಯಿತು, ಗುರುಗಳು ಪಾರಿಜಾತ ಹರಣ ಮುಟ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಧಾರವಾಡದ ಒಬ್ಬರಿಗೆ ಎಚ್ಚರಾಗೋಯ್ತು, ಅವ್ರಿಗಿಂತ ಮೊದಲು ನಾವು ಬರೀಬೇಕು ಅಂತ. ಯಾವ ಸ್ಪರ್ಧೆ ಮಾರಾಯರೆ ಇದು, ಈ ಮಕ್ಕಳು ಮಾಡ್ತಾರಲ್ಲ, ನೀನು ಓಡೋಗ್ತಾ ಇದ್ದೆ, ನಾನು ಮೊದಲು ಓಡಾಟೋಗ್ಬಿಡ್ತೀನಿ ಅಂತ. ಅದಕ್ಕೆ ನಾನು ಕರೆಕ್ಟು ಅವ್ರಿಗೆ ಹೇಳಿದೆ. ಕರೆಕ್ಟ್ ಅವ್ರಿಗೆ ಬಂದಮೇಲೆ ಶುದ್ಧ ಪಾಠ ಇದಿದೆ, ಇದನ್ನು ನಾವು ಮೊದಲೇ ಹೇಳಿದ್ದೀವಿ ಅಂತ ಆಗುತ್ತೆ. ಫಸ್ಟ್ ವರ್ಷನ್ ಖಾಲಿಯಾಗಿ ಹೋಗುತ್ತೆ. 2ನೇ ವರ್ಷನ್ ಬಂದಾಗ ಇದರಲ್ಲಿರೋ ತಿದ್ದುಪಡಿ ಮಾಡ್ಕೊಂಡ್ಬಿಡೋದು. ನಾವೇ ಮೊದಲು ಶುದ್ಧ ಪಾಠ ಕೊಟ್ಟಿದ್ದು ಅಂತ ಹೇಳಲಿಕ್ಕಾಗತ್ತೆ. ಏಕೆಂದರೆ ಆ ತರಹ ಮಾಡಿದವರಿದ್ದಾರೆ. ಮಧ್ವವಿಜಯ ಸಂಗ್ರಹ ರಾಮಾಯಣಕ್ಕೆಲ್ಲ ಹಂಗೆ ಮಾಡಿದವರಿದ್ದಾರೆ. ಆ ಸಾಲಿಗೆ ಇದೊಂದು ಸೇರುತ್ತೆ ಅಷ್ಟೇ ಅಂತ ಅವ್ರು ಕಿವಿಗೆ ಬೀಳುವ ಹಾಗೆ ಹೇಳಿದೆ. ಎಂಥದ್ರಿ ಸ್ಪರ್ಧೆ ಇದು. ಪಾರಿಜಾತ ಹರಣ ಬಂತಲ್ಲ, ಎಲ್ಲ ನೆನಪಾಯ್ತು, ಮಾಡಿಕೊಟ್ಟದ್ದು ಎಲ್ಲ. ಅಂತಹ ಪಾರಿಜಾತ ಮಧ್ಯಮಾನೇ ಮೃತೆ ಜಾತಂ ಜಾತರೂಪೋಪಮತ್ವಚಂ. ಮಧ್ಯಮಾನೇ ಅಮೃತವನ್ನು ಮಥನ ಮಾಡಿದಾಗ ಪಾರಿಜಾತ ಹುಟ್ಟಿತು, ತುಳಸಿಯೂ ಹುಟ್ಟಿತು ಅಷ್ಟೇ. ತುಳಸಿ ಹುಟ್ಟಿದ್ದು. ಅದು ಯಾರೋ ಒಬ್ಬ ರಾಜನ ಹೆಂಡತಿ, ಅವಳನ್ನು ಹೋಗಿ ದೇವರು ಕೆಡಿಸ್ತಾನೆ, ಎಲ್ಲ ಎಂತೆಂಥದ ಕಥೆ ಇವೆಲ್ಲ. ಆ ಕಥೆ ಅತ್ಯಂತ ಮರೆಯೋದು ಒಳ್ಳೆಯದು. ಇರೋದೇನು, ಕ್ಷೀರೋದ ಮಥನೋದ್ಭೂತೆ ತುಳಸಿತ್ವಂ ನಮೋಮ್ಮಿ. ಉಳಿದ ಕಥೆ ಎಲ್ಲ ಯಾಕೆ ಬೇಕು? ಅದು ಅತ್ಯಂತ ಅಸಂಗತ. ಅದು ಅವನು ಯಾರೋ ಒಬ್ಬ ಅಸುರ ಚೆನ್ನಾಗಿ ಕಾದಾಡ್ತಾ ಇದ್ದ. ಅದಕ್ಕೆ ಅವಳು ಪಾತಿವ್ರತ್ಯ ಪ್ರಭಾವದಿಂದ ಇವನು ಗೆಲ್ತಾ ಇದ್ದ. ಅವಳನ್ನು ವಿಷ್ಣು ಮರೆಮೋಸದಿಂದ ಆ ಗಂಡನ ವೇಷ ಹಾಕ್ಕೊಂಡು ಹೋಗಿ ಎಂಥ ದುರಂತ ದೇವರಿಗೆ ಅವಳನ್ನು ಕೆಡಿಸಿದ. ಆಗ ಅವನು ಸೋತೋದ. ಹೌದು, ಹೆಂಡತಿ ಇನ್ನೊಬ್ಬರ ಜೊತೆ ಮಲಗಿದ್ದಾಳೆ ಅಂದರೆ ಯಾವ ಗಂಡಸ್ತಾನೆ ಸೋಲಲ್ಲ ಹೇಳಿ. ಸಿಂಪಲ್ ಅದು. ಹೆಂಡತಿಯೇ ಕಾರಣ ಅಷ್ಟೇ. ಇದನ್ನು ಏನೋ ದೊಡ್ಡ ಕಥೆ ಥರ ಹೇಳೋದು, ಅದರ ಬಗ್ಗೆ ಪದ್ಯಗಳೆಲ್ಲ ಬಂದುಬಿಟ್ಟಿದೆ.
ಅದನ್ನು ಆಡಿ ತೋರಿಸ್ತಾರೆ. ಅದು ನೀವು ಅದನ್ನು ಮಾಡಲೇಬೇಡ, ಆಚಾರ್ಯ ಹೇಳ್ತಾ ಇದ್ರು ಹಾಗಿದ್ದಿದ್ರೆ. ಎಂತೆಂಥದೋ ಕಥೆ ಅದು. ಸುಮ್ಮನೆ ನೋಡಿ ನಿಮ್ಮ ದೇವ್ರು ಹಿಂಗೆ ಮಾಡಿದ್ದಾನೆ ಅಂತ ನಮ್ಮದೇ ಕಥೆ ಇಟ್ಕೊಂಡು ತೋರಿಸ್ತಾರೆ. ಆ ಕಥೆಯೇ ನಡೆದಿಲ್ಲ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ, ಇವರು ಮಾಡುವ ಅವ್ಯವಸ್ಥೆಗಳು. ತುಳಸಿ ಹೇಗೆ ಅಮೃತಮಥನ ಜಾತವೋ ಹಾಗೆ ಪಾರಿಜಾತವೂ ಕೂಡ. ಆ ಪಾರಿಜಾತ ಅಮೃತಮಥನದಿಂದ ಉಂಟಾಗಿತ್ತು. ತುತೋಷ ಪರಮ ಪ್ರೀತ್ಯ ತರುರಾಜಮನುತ್ತಮಂ ತಂ ದೃಷ್ಟ ಪ್ರಾಹ ಗೋವಿಂದಂ ಸತ್ಯಭಾಮ ದ್ವಿಜೋತ್ತಮ. ನೋಡಿದಳು, ಇದನ್ನು ದ್ವಾರಕೆಗೆ ಒಯ್ಯೋಣ ಅಂತಂದು. ಯದಿ ಚೇತ್ ತದ್ವಚ ಸತ್ಯಂ ತ್ವಮತ್ಯರ್ಥಂ ಪ್ರಿಯೇತಿ ಮೇ ಮದ್ಗೇಹ ನಿಷ್ಕುಟಾರ್ಥಾಯ ತದಯಂ ನೀಯತಾಂ ತರುಹು. ನಿನ್ನ ಮಾತು ಸತ್ಯವೇ ಆದರೆ ಅದನ್ನು ತಗೊಂಡು ಹೋಗೋಣ. ಯಾಕೆಂದರೆ ಜಗತ್ತಿನಲ್ಲಿ ಸತ್ಯಭಾಮೆ ಅತ್ಯಂತ ಪ್ರಿಯಳಾದವಳು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ದೇವಲೋಕದಿಂದ ಪಾರಿಜಾತವನ್ನು ತಂದು ನನ್ನ ಮನೆಯ ಅಂಗಳದಲ್ಲಿ ನೆಟ್ಟ. ನಮ್ಮ ಮನೆಯ ಅಂಗಳದಲ್ಲಿ ದೇವಲೋಕದ ಹೂವು ಅಂದರೆ ಸತ್ಯಭಾಮೆ ಎಷ್ಟು ಪ್ರಿಯ ಇರಬೇಕು ಅಂತ ಗೊತ್ತಾಗತ್ತೆ. ನಮೇ ಜಾಂಬವತಿ ತಾದೃಗಭೀಷ್ಟಾನತ ರುಕ್ಮಿಣಿ. ನೀನು ಹೇಳ್ತಾ ಇದ್ದಲ್ಲ, ಜಾಂಬವತಿ ನನಗೆ ನಿನ್ನಷ್ಟು ಪ್ರಿಯಳಲ್ಲ, ರುಕ್ಮಿಣಿ ನಿನ್ನಷ್ಟು ಪ್ರಿಯಳಲ್ಲ. ಸತ್ಯೇ ಯಥಾತ್ವಂ, ನಿನ್ನಂತೆ ಅವ್ರು ಯಾರೂ ಪ್ರಿಯರಲ್ಲ, ನಿನ್ನಷ್ಟು ಅವ್ರು ಯಾರನ್ನೂ ಪ್ರೀತಿಸೋದಿಲ್ಲ ಅಂತ ನೀನು ಹೇಳ್ತಾ ಇದ್ದೀರ. ಅದು ಸತ್ಯ ಆಗಬೇಕು ಅಂದರೆ ಇದಾಗಬೇಕು ಅಂತ ಅಲ್ಲ. ದೇವರು ಹೀಗ ಅಂದರೆ ಜನರು ಆಗ ಅಂದ್ಕೊಂಡ್ರು ಅಷ್ಟೇ. ದೇವರ ಪ್ರೀತಿ ಹಾಗಾದ್ರೆ ಸುಳ್ಳ ಅಂದರೆ ಇಲ್ಲ, ಕರೆಕ್ಟ್. ಯಾಕೆ? ಜಾಂಬವತಿ ಎಲ್ಲರಲ್ಲಿ ಪ್ರಿಯಳಾದವಳು. ಷಣ್ಮಹಿಷಿಯರಲ್ಲೇ ಜಾಂಬವತಿ ಅತ್ಯಂತ ಪ್ರಿಯಳಾದವಳು. ಯಾಕೆಂದರೆ ಗುಣಗಳಿಂದ ಮಿಗಿಲು. ಜಾಂಬವತಿಗಿಂತ ಹೆಚ್ಚು ಪ್ರಿಯಳಾದವಳು ಸಾಕ್ಷಾತ್ ಸತ್ಯಭಾಮೆ ಮತ್ತು ರುಕ್ಮಿಣಿ, ಇಬ್ಬರು ಒಂದೇ. ಆದರೆ ಇಲ್ಲಿ ಆ ರೀತಿ ಹೇಳಿದ್ರಲ್ಲ ಅಂತ ಜನ ಮತ್ತೆ ತಪ್ಪು ತಿಳ್ಕೊಳ್ಳಿ ಅಂತ. ಹಾಗೆ ದೇವರು ಅಜ್ಞಾನವನ್ನು ಕೊಡಲಿಕ್ಕೂ ಇದ್ದಾನೆ. ವೇದವ್ಯಾಸರು ಜ್ಞಾನವನ್ನಲ್ಲದೆ ಅಜ್ಞಾನವನ್ನು ಕೊಡ್ತಾರೆ ಅನ್ನುವ ಪ್ರಮೇಯವನ್ನು ಜನರಿಗೆ ಹೆಂಗೆ ಅರ್ಥ ಮಾಡಿಸೋದು? ಅರ್ಥ ಮಾಡಿಸ್ಲಿಕ್ಕೆ ಕಷ್ಟ ಇದೆ, ನಾವು ಅರ್ಥ ಮಾಡಿಕೊಂಡ್ರೆ ಸಾಕಾಗಿದೆ. ಸತ್ಯಂ ತದ್ಯದಿ ಗೋವಿಂದ ನೋಪಚಾರ ಕೃತಂ ಮಮ ತದಸ್ತು ಪಾರಿಜಾತೋಯಂ ಮಮ ಗೇಹ ವಿಭೂಷಣಂ. ಅದರಿಂದಾಗಿ ಕೃಷ್ಣ ನಿನ್ನ ಮಾತು ಸತ್ಯವಾಗಿರಲಿ, ಈ ದೇವಲೋಕದ ಮರ ನನ್ನ ಮನೆಯಂಗಳದಲ್ಲಿರಲಿ ಅಂತಂದರು. ಬಿಭ್ರತಿ ಪಾರಿಜಾತಸ್ಯ ಕೇಶಪಕ್ಷೇಣ ಮಂಜರಿಂ ಸಪತ್ನೀನಾಮಹಂ ಮಧ್ಯೆ ಶೋಭೇಯಮಿತಿ ಕಾಮಯೇ. ಪಾರಿಜಾತಸ್ಯ ಮಂಜರಿಂ, ಪಾರಿಜಾತದ ಗೊಂಚಲನ್ನು ಕೇಶಪಕ್ಷೇಣ ಬಿಭ್ರತಿ, ನನ್ನ ಜಡೆಯಲ್ಲಿ ಮುಡಿದು ಸವತಿಯರ ನಡುವೆ ಮಿಗಿಲಾಗಿ ಕಂಗೊಳಿಸಬೇಕೆಂಬ ನನ್ನ ಬಯಕೆ ಎಂದಂಥವಳು. ನೇರ ಅನುವಾದ. ಬಿಭ್ರತಿ ಪಾರಿಜಾತಸ್ಯ ಕೇಶಪಕ್ಷೇಣ ಮಂಜರೀಂ ಸಪತ್ನೀನಾಂ ಅಹಂ ಮಧ್ಯೆ ಶೋಭೇಯಮಿತಿ ಕಾಮಯೇ. ಇತ್ಯುಕ್ತಸ್ಥ ಪ್ರಹಸ್ಯೈನಂ ಪಾರಿಜಾತಂ ಗರುತ್ಮತಿ ಆರೋಪಯಾಮಾಸ ಹರಿಃ ತಮೂಚುರ್ವನರಕ್ಷಿಣಃ. ಆಗ ದೇವರು ನಕ್ಕು ಇಡೀ ಪಾರಿಜಾತವನ್ನು ತೆಗೆದು ಗರುಡನ ಮೇಲೆ ಹೊರಿಸಿದ. ಆಗ ಅಲ್ಲಿದ್ದ ವನರಕ್ಷಣ, ಯಾರು ಅಧಿಕಾರಿಗಳಿರ್ತಾರೆ ಅದನ್ನು ನೋಡಿಕೊಳ್ಳುವವರು, ಕಾವಲುಗಾರರು, ಅವರೆಲ್ಲ ಹೇಳಿದ್ರು, ಭೋ ಶಚಿ ದೇವರಾಜಸ್ಯ ಮಹಿಷಿ ತತ್ಪರಿಗ್ರಹಂ ಪಾರಿಜಾತಂ ನ ಗೋವಿಂದ ಹರ್ತುಮರಹಸಿ ಪಾದಪಂ. ದೇವರಾಜನ ಮಡದಿ ಶಚಿ ಪಾರಿಜಾತವನ್ನು ಅಷ್ಟು ಪ್ರೀತಿಸ್ತಾಳೆ, ಅದರಿಂದಾಗಿ ತಗೊಂಡು ಹೋಗಬಾರದು. ಉತ್ಪನ್ನೋ ದೇವರಾಜಾಯ, ಈ ಮರ ಹುಟ್ಟಿದ್ದೇ ಇಂದ್ರನಿಗಾಗಿ, ಇಂದ್ರನ ಹೆಂಡತಿ ಶಚಿಗಾಗಿ. ಅದರಿಂದ ಶಚಿ ವಿಭೂಷಣಾರ್ಥಾಯ ದೇವೈರಮೃತ ಮಂಥನೆ ಉತ್ಪಾದಿತೋಯಂ ನ ಕ್ಷೇಮಿ ಗೃಹೀತ್ವೈನಂ ಗಮಿಷ್ಯಸಿ. ಶಚಿಯ ಅಲಂಕಾರಕ್ಕಾಗಿಯೇ ಹುಟ್ಟಿದ ಮರ ಇದು. ಅದನ್ನು ತಗೊಂಡ್ರೆ ನೀನು ಕ್ಷೇಮದಿಂದ ಹೋಗೋಲ್ಲ ಅಂತ ದೇವರಿಗೆ ಹೇಳಿದ್ರು.
ದೇವರಾಜೋ ಮುಖಪ್ರೇಕ್ಷಿ ಯಸ್ಯಾಸ್ತಸ್ಯಾ ಪರಿಗ್ರಹಂ ಮೌಢ್ಯಾತ್ ಪ್ರಾರ್ಥಯಸೆ ಕ್ಷೇಮಿ ಗೃಹೀತ್ವೈನಂ ಹಿಕೋ ವ್ರಜೇತ್. ದೇವರಾಜೋ ಮುಖಪ್ರೇಕ್ಷಿ ಯಸ್ಯಾಹ. ಈ ತರಹದ ಸಂಗತಿ ಬಂದಾಗೆಲ್ಲ ದೇವರಾಜ ಶಚಿಯ ಮುಖವನ್ನು ನೋಡ್ತಾನೆ. ಈ ಒಂದು ಸಂಗತಿಯನ್ನು ಕಾಳಿದಾಸ ಕೂಡ ಬಳಸ್ಕೊಂಡಿದ್ದಾನೆ. ಆ ಎಲ್ಲರೂ ಬಂದು ಹಿಮವತ್ ಪರ್ವತನ ಬಳಿ ಕೇಳಿದರಂತೆ. ಎಲ್ಲ ಅದಕ್ಕೆ ಕುಮಾರ ಸಂಭವದಲ್ಲಿ ಬರುವಂಥ ಮಾತಿದು. ಎಲ್ಲರೂ ಕೂಡ ಬಂದು ಕೇಳಿದರಂತೆ, ನಿನ್ನ ಮಗಳನ್ನು ಶಿವನಿಗೆ ಕೊಡಬೇಕು ಅಂತ. ಈ ರೀತಿಯಾಗಿ ಹೇಳಿದಾಗ ಮೇನಾಮುಖ ಮುದೈಕ್ಷತ, ಮೇನಾದೇವಿಯ ಮುಖ ನೋಡಿದ ಅಂತ ಬರೆದು ಕಾಳಿದಾಸ ಎಲ್ಲ ಕುಟುಂಬಿಗಳು ಕೂಡ ಪ್ರಾಯೇಣ ಗೃಹಿಣೀ ನೇತ್ರ, ಇಂತಹ ಪ್ರಮುಖವಾದ ವಿಚಾರ ಬಂದಾಗ ಗೃಹಿಣೀ ನೇತ್ರ, ಹೆಂಡತಿಯ ಮುಖ ನೋಡ್ತಾರೆ. ಅದು ಕಾಳಿದಾಸ ಬಳಸಿದ್ದು ಎಲ್ಲಿ? ಇಲ್ಲಿದೆ. ದೇವರಾಜೋ ಮುಖ ಪ್ರೇಕ್ಷಿ ಯಸ್ಯಾಸ್ತಸ್ಯಾ ಪರಿಗ್ರಹಂ. ಅಂತಹ ಅವಳು ಪ್ರೀತಿಸಿದನನ್ನು ತಗೊಂಡು ಹೋಗ್ತಾ ಇದ್ದೀ. ಕ್ಷೇಮಿ ನವರಜೇತ್, ಕ್ಷೇಮದಿಂದ ಇಲ್ಲಿಂದ ಹೋಗ್ಲಿಕ್ಕೆ ಬರಲ್ಲ, ಉಳಿಸ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿ, ಇಂದ್ರ ಯುದ್ಧಕ್ಕೆ ಅಂತ ಬಂದರೆ ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ತದಲಂ ಸಕಲೈರ್ದೇವೈರ್ ವಿಗ್ರಹೇಣ ತವಾಚ್ಯುತ. ಅದರಿಂದ ಎಲ್ಲರ ಜೊತೆಗೆ ಯುದ್ಧ ಮಾಡಬೇಡ ಅಂತ ಹೇಳಿದಾಗ ವಿಪಾಕ ಕಟುಯತ್ ಕರ್ಮ ತನ್ನ ಶಂಸಂತಿ ಪಂಡಿತಾಹ. ವಿಪಾಕ ಅಂದರೆ ಪರಿಣಾಮ. ಪರಿಣಾಮದಲ್ಲಿ ಯಾವುದು ಕ್ರೂರವಾಗುತ್ತೋ ಅಂತಹ ಕೆಲಸವನ್ನು ಮಾಡಬಾರದಲ್ವಾ, ಮಾಡಬಾರದು ಅಂತ ಹೇಳ್ತಾರೆ. ಇತ್ಯುಕ್ತೆ ತೈರ್ವಾಚಯಿತಾನ್ ಸತ್ಯಭಾಮಾತಿ ಕೋಪಿನಿ ಕಾಶಚಿ ಪಾರಿಜಾತಸ್ಯ ಕೋವಾ ಶಕ್ರಸ್ಸುರಾಧಿಪಃ. ಈ ರೀತಿ ಹೇಳಿದಾಗ ಸತ್ಯಭಾಮೆ ಸಿಟ್ಟಿನಿಂದ ಯಾವಳವಳು ಶಚಿ ಅಂತ ಕೇಳದಂತೆ. ಕಾಶಚಿ ಪಾರಿಜಾತಸ್ಯ, ಪಾರಿಜಾತ ಅವಳುದಾದು, ಪಾರಿಜಾತಕ್ಕೂ ಅವಳಿಗೂ ಏನು ಸಂಬಂಧ? ಕೋವಾ ಚಕ್ರಸ್ಸುರಾಧಿಪ, ಅವನ್ಯಾರವನು? ದೇವತೆಗಳ ಒಡೆಯ ಶಕ್ರ. ಸಾಮಾನ್ಯ ಸರ್ವಲೋಕಸ್ಯ ಯದ್ದೇಶೋಮೃತಮಂಥನೆ ಸಮುತ್ಪನ್ನಸ್ತರುಕಸ್ಮಾತ್ ಏಕೋ ಗೃಹ್ಣಾತಿ ವಾತವಃ. ಅಮೃತೋತ್ಪಾದನದಲ್ಲಿ ಹುಟ್ಟಿದ್ದು, ಎಲ್ಲರಿಗೂ ಸೇರಿದ್ದು. ಸಾಮಾನ್ಯ ಸರ್ವಲೋಕಸ್ಯ, ಅದನ್ನು ಅವನೊಬ್ಬನೇ ಭೋಗಿಸೋದು ಅಂದ್ರೇನು? ಸಾರ್ವಜನಿಕವಾದದ್ದನ್ನು ಅವನೊಬ್ಬನೇ, ಸಾರ್ವಜನಿಕವಾದದ್ದು ಅಂದರೆ ಯಾರ್ದೂ ಅಲ್ಲ ಅಂತ ಅರ್ಥ. ಎಲೆಕ್ಟ್ರಿಕ್ ಪೋಲ್ ಕಿತ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆ? ಸಾರ್ವಜನಿಕರಾದ್ದು ಈ ಆಸ್ತಿ, ಅದರಲ್ಲಿ ನಾನೊಬ್ಬ ಅಂದರೆ ನಾನು ಒಬ್ಬ ಅಂತ ಒಬ್ಬ ಬರ್ತಾನೆ. ಹಾಗೆ ಇದು. ಅದರಿಂದಾಗಿ ಸಾರ್ವಜನಿಕವಾದದ್ದು ಅದನ್ನು ಬೇರೆಯವರು ಒಬ್ಬನೇ ಹೇಗೆ ಭೋಗಿಸ್ತಾನೆ? ಯಥಾ ಸುರ ಯಥೈವೆಂದು ಯಥಾ ಶ್ರೀರ್ವನ ರಕ್ಷಿಣ. ಗೊತ್ತಾಯ್ತಾ? ಮೂಗಿಗೆ ಹಚ್ಚಿ ತುಪ್ಪ ಪ್ರಜಾಪ್ರಭುತ್ವ ಅಂದರೆ ಎಲ್ಲರದ್ದು ಅಂದರೆ ಎಲ್ಲರದ್ದು, ಅವ್ರದ್ದು ಅಂದರೆ ಇವ್ರದ್ದು ಕೂಡ. ನಾವು ನಮ್ಮ ಹಕ್ಕನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಯಾರ ಹಕ್ಕು ಇಲ್ಲ ಅಂತ ಹೇಳೋದನ್ನು ಪ್ರಜಾಪ್ರಭುತ್ವ ಅಂತಾರೆ. ಪ್ರಜೆಗಳ ಅಪ್ರಭುತ್ವ ಅಂತಲೂ ಆಗ್ಬೋದು ಏನು. ಭರ್ತೃಬಾಹುರ್ಮಹಾಗರ್ವಾತ್, ಭರ್ತೃಬಾಹುಮಹಾಗರ್ವಾತ್ ಗುಣಾಧ್ಯಯನ ಮಥೋ ಶಚಿ ತತ್ಕಥ್ಯತಾಮಲಂ ಕ್ಷಾಂತ್ಯ ಸತ್ಯಾಹಾರಯತಿ ದ್ರುಮಂ. ಯಥಾಸುರ ನೋಡಿ, ಅಮೃತಮಥನದಲ್ಲಿ ಮದ್ಯ ಬಂತು, ಎಲ್ಲರಿಗೂ ಸಿಕ್ತೋ ಇಲ್ವೋ? ಸತ್ಯಭಾಮೆಯ ಆರ್ಗ್ಯುಮೆಂಟು. ಯಥಾಸುರ ಯಥೈವ ಇಂದು ಚಂದ್ರ, ಅಮೃತಮಥನದಲ್ಲಿ ಬಂತು, ಎಲ್ಲರಿಗೂ ಸಿಕ್ತೋ ಸಿಗಲಿಲ್ವೋ? ಚಂದ್ರ ನಮಗೆ ಮಾತ್ರ ಅಂತ ಯಾರು ಎತ್ಕೊಂಡು ಹೋದ್ರ? ಇಲ್ಲ. ಯಥೈವ ಶ್ರೀಹಿ, ಸಂಪತ್ತು ಎಲ್ಲರಿಗೂ ಬಂತು, ಅಲ್ಲಿ ಬಂದ ಮುತ್ತು ವಜ್ರ ವೈಡೂರ್ಯ ಎಲ್ಲರಿಗೂ ಸಂದಿತು. ಅದರಿಂದ ತತ್ಕಥ್ಯತಾ ಮಲಂ ಕ್ಷಾಂತ್ಯ, ಅವ್ರಿಗೆ ಹೇಳಿ ಅವಳಿಗೆ ಇದು ಎಲ್ಲರದು, ನಿನ್ನ ದುರಾಡಳಿತದಿಂದ ಬಂಡಾಯ ಎದ್ದಿದ್ದಾರೆ, ಎತ್ಕೊಂಡು ಹೋಗ್ತೇವೆ ಅಂತ ಹೇಳಿ ಅವ್ರಿಗೆ ಅಂತ. ತತ್ಕಥ್ಯತಾಂ ಧೃತಂ ಗತ್ವಾ ಪೌಲೋಮ್ಯಾವಚನಂ ಮಮ ಸತ್ಯಭಾಮ ವದತ್ಯೇತತ್
ಇತಿ ಗರ್ವೋದ್ಧತಾಕ್ಷರಂ, ಕೊಬ್ಬಿನಿಂದ ನುಡಿದ ಈ ಮಾತು ಸತ್ಯಭಾಮೆಯದ್ದು ಅಂತ ಹೇಳಿ ಅವಳಿಗೆ ಇದೇ ಮಾತು, ಬೇಕಾದ್ರೆ ಜಾಸ್ತಿ ಹೇಳಿ ಕಡಿಮೆ ಹೇಳಬೇಡಿ ಅಂತಂದವಳು. ಗರ್ವೋದ್ಧತಾಕ್ಷರಂ, ಗರ್ವದಿಂದ ಉದ್ಧತಾಕ್ಷರ, ಮಿತಿಮೀರಿದ ಅಕ್ಷರಗಳ ಮಾತು ಅಂತ ಹೇಳಿ. ಅಂದ್ರೆ ಏನರ್ಥ? ಕಡಿಮೆ ಮಾತ್ರ ಹೇಳಬೇಡಿ, ಅಯ್ಯೋ ಸುಮ್ಮನೆ ತಗೊಂಡೋದ್ಲು ಅಂತ ಬೇಡ, ಈ ಮಾತು ಹೇಳಿದ್ಲು ಅವಳು ಅಂತ ಹೇಳಿ ಅವಳಿಗೆ. ಪೌಲೋಮಿ. ಯದಿ ತ್ವಂ ದಯಿತಾ ಭರ್ತು ಯದಿ ವಶ್ಚಪ್ಪತಿಸ್ತವ ಮದ್ಭರ್ತರು ಹರತೋ ವೃಕ್ಷಂ ತತ್ಕಾರಯ ನಿವಾರಣಂ. ನಿನ್ನ ಗಂಡ ವೀರನೇ ಅಂತ ಆದರೆ, ಆ ವೀರನಾದ ನಿನ್ನ ಗಂಡನಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತಲೇ ಆದರೆ, ಅವನು ನಿನ್ನ ಕೈಯಲ್ಲಿದ್ದಾನೆ ಅಂತಲೇ ಆದರೆ ಬಂತಡಿಲಿಕ್ಕೆ ಹೇಳು. ನಮಗೆ ಭಾಗವತದಲ್ಲಿ ಕಾಣದ ಸತ್ಯಭಾಮೆ ವಿಷ್ಣು ಪುರಾಣದಲ್ಲಿ ಕಾಣ್ತಾಳೆ. ಅದಕ್ಕೆ ಸತ್ಯಭಾಮೆ ಅಂತ. ಸತ್ಯಭಾಮೆ ಅಂದರೆ ಏನು ಗೊತ್ತಾ? ಗಂಡಿನ ಹಾಗೆ ಸಿಟ್ಟನ್ನು ಹೊಂದಿರುವವಳು ಅಂತ. ಭಾಮ ಅಂದರೆ ಗಂಡು ಸೌಂದರ್ಯ, ವಾಮ ಅಂದರೆ ಹೆಣ್ಣು ಸೌಂದರ್ಯ. ಸತ್ಯಭಾಮ ಅದಕ್ಕೆರಡು ಅರ್ಥ. ಸತ್ಯವಾದ ಗಂಡು ಸೌಂದರ್ಯ ಹೊಂದಿರುವವಳು ಅಂದರೆ ಹಿಡಿದ ಹಠವನ್ನು ಸಾಧಿಸುವವಳು ಅಂತ ಒಂದರ್ಥ. ಇನ್ನೊಂದು ಸತ್ಯ ಅಂದರೆ ನಾರಾಯಣ, ನಾರಾಯಣನ ಸ್ತ್ರೀ ಸತ್ಯಭಾಮ ಅಂತ. ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಗಂಡು ಬೀರಿ ಅಂತ. ಗಂಡಿನಂತೆ ಬೀರ ವೀರ ಅನ್ನುವ ಭಾವನೆ ಯಾರಿಗೆ ಇರುತ್ತೆ ಅವಳು ಗಂಡು ಬೀರಿ. ಹಾಗಂತ ಹೇಳಿ ಹೆಣ್ಣಿನ ಹಾಗೆ ಆಡುವ ಗಂಡು ಮಕ್ಕಳಿಗೆ ಹೆಣ್ಣು ಬೀರ ಅನ್ಬಾರ್ದು. ಯಾಕೆಂದರೆ ಬೀರ ಇಲ್ಲ ಅಲ್ಲಿ, ಹೆಣ್ಣಿಗೆ ಸಾಕು. ಕೆಲವೊಬ್ರು ವಿರುದ್ಧ ಪದ ಕೇಳಿದ್ರೆ ಗಂಡು ಬೀರ ಗಂಡು ಬೀರಿ ಪರ್ಯಾಯ ವಿರುದ್ಧ, ಹೆಣ್ಣಿಗ ಅಷ್ಟೇ, ಹೆಣ್ಣು ಬೀರ ಅಲ್ಲ. ಹಾಗೆ ಅದರಿಂದ ಅವಳು ಇದು ಹೇಳ್ತಾಳೆ, ಅವಳು ಜಾನಾಮಿತೆ ಪತಿಂ ಶಕ್ರಂ ಜಾನಾಮಿ ತ್ರಿದತೇಶ್ವರಂ ಪಾರಿಜಾತಂ ತಥಾಪ್ಯೇನಂ ಮಾನುಚಿ ಹಾರಯಾಮಿತೆ. ನಿನ್ನ ಗಂಡನೂ ಗೊತ್ತು, ಅವನ ಒಡೆತನವೂ ಗೊತ್ತು, ಪಾರಿಜಾತವೂ ಗೊತ್ತು, ನೀನೂ ಗೊತ್ತು. ನಾನು ಮನುಷ್ಯಳು ಅಂತ ಅಂದ್ಕೊಂಡಿದ್ಯಲ್ಲ, ಎತ್ಕೊಂಡು ಹೋಗ್ತಾ ಇದೀವಿ, ತಡಿ ನೋಡೋಣ. ಇತ್ಯುಕ್ತ ರಕ್ಷಿಣೋ ಗತ್ವಾ ಸತ್ಯಾಪ್ರೋಚುರ್ ಯಥೋದಿತಂ. ಅವಳು ಹೇಳಿದ ಹಾಗೇ ಯಥಾ ಉದಿತಂ ತಥಾ ಪ್ರೋಚುರು. ಕಡಿಮೆ ಮಾಡಿಯೋ ಜಾಸ್ತಿ ಮಾಡಿಯೋ ಹೇಳಲಿಲ್ಲ. ಅದೆಲ್ಲ ಹೇಳಬೇಕು ಅಂತಂದರೆ ಇಲ್ಲಿ ಭೂಲೋಕದ ಮುಂದೆ ಹೇಳಿದ್ರೆ ಆಯ್ತು. ನಾವು ಹೇಳಿದ್ದನ್ನು ಹೇಳ್ತಾರೆ, ಹೇಳಿದ್ದನ್ನು ಹೇಳಲ್ಲ. ಅಷ್ಟೇ. ಅದೆಲ್ಲ ಹೇಳಬೇಕು ಅಂದರೆ ಇಲ್ಲಿ ಭೂಲೋಕಕ್ಕೆ ಬರಬೇಕು. ಇಲ್ಲಿಯ ಮೀಡಿಯಾದವ್ರು ನೀವು ಹೇಳಿದ್ದೇ ಒಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೇ ಒಂದು. ಇನ್ನು ಭೀಕರ ಅವ್ರ ಪದಗಳು, ಅವರ ಭಾವಗಳು. ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ ಈ ವಿಚಾರದಲ್ಲಿ. ಕರ್ಣಪರ್ವ ನೀವು ಹೇಳಿದ್ದು ಅಲ್ವಾ? ಇನ್ನೊಂದು ವಿಡಿಯೋ ಇದೆ, ಇನ್ನೊಂದು ನೋಡಿಲ್ಲ ನೀವು? ನಾವು ಬಹಳ ಚಿಕ್ಕವರವಾಗ, ಬಹಳ ಚಿಕ್ಕವರು. ಭಂಡಾರಕೆರೆ ಸ್ವಾಮಿಗಳು ಮೈಸೂರಿಗೆ ಹೋಗಿದ್ದರು. ಆಗ ಅವ್ರ ಹತ್ರ ಏನೂ ಇರಲಿಲ್ಲ. ಪುತ್ತಿಗೆ ಸ್ವಾಮಿಗಳು ಕಳಿಸಿದ್ರು ವ್ಯಾನನ್ನು, ಅವ್ರ ಜನನ್ನ ಮತ್ತು ವ್ಯಾನನ್ನು ಸ್ವಾಮಿಗಳ ಜೊತೆ ಕಟ್ಟು ಕಳಿಸಿದ್ರು. ಅಲ್ಲಿ ಮೈಸೂರಿನಲ್ಲಿ ಒಂದು ಸಾಮೂಹಿಕ ದೇವಸ್ಥಾನಗಳು, ಅದರ ಉದ್ಘಾಟನೆ. ಅವರಿಗೆಲ್ಲ ಪ್ರತಿಷ್ಠೆ ಅದೆಲ್ಲ ಏನೂ ಗೊತ್ತಿಲ್ಲ. ಉದ್ಘಾಟನೆ, ದೇವಾಲಯ ಉದ್ಘಾಟನೆ ಸ್ವಾಮಿಗಳಿಂದ ಅಂತ. ಸರಿ ಬಂದರು ಇವರು. ಸರಿ ಅವ್ರಿಗೆ ತಕ್ಕ ಹಾಗೆ ಮಾಡಿ ಅವ್ರು ಹೇಳಿದ್ರು ಈಗಲೇ ಹಾಗಿದ್ದೆ. ಆವಾಗ ಅವ್ರದ್ದು ಇನ್ನೂ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಅವ್ರಿಗೆ. ನೋಡಿ ಇದು ದೇವತೆಗಳ ನಗರ ಆಗಬೇಕು ಅಂತ ಹೇಳ್ತಾರೆ ಅಂತಂದರು. ಆದಮೇಲೆ ಮುಂದೆ ಮಾತಾಡ್ಕೊಂಡು ಹೋದರು. ಅವನು ನಿರೂಪಕ ಮೈಕ್ ತಗೊಂಡ.
ನೋಡಿ ಈ ಸ್ವಾಮೀಜಿ ಎಷ್ಟು ಒಳ್ಳೆಯವರು, ನಮ್ಮನ್ನೆಲ್ಲ ದೇವತೆಗಳು ಅಂತ ಹೇಳ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ್ದು ದೇವತೆಗಳ ನಗರ ಆಗಬೇಕು, ನೀವು ದೇವತೆಗಳಾಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವನ ಅರ್ಥ. ಹೀಗೆ ಅಲ್ಲೇ ಚಚ್ಕೊಂಡ್ರು ಅವ್ರು, ಅವಾಗ ಅಷ್ಟು ಚಚ್ಕೊಂಡ್ರಲ್ಲೇ. ನಾನೇನು ಹೇಳಿದೆ ಇವನೇನು ಅರ್ಥ ಮಾಡ್ಕೋತಾ ಇದ್ದಾನೆ. ಪಾರಿಜಾತಂ ತಥಾಪ್ಯೇನಂ. ನಮ್ಮ ಹರೀಶ್ ಅವರಿಗೆ ಅವಾಗವಾಗ ಒಂದು ಇದು ಮೂಡು ಬರುತ್ತೆ ನೋಡಿ. ಸತ್ಯಭಾಮೆಗೆ ಅಷ್ಟು ಹಠ ಇರಬೇಕಾದ್ರೆ ಸಾಮಾನ್ಯ ಹುರುಮಾನು ಮಹಿಳೆಯರಿಗಿದ್ರೆ ಏನು ತಪ್ಪೇನಿಲ್ಲ, ಸಿದ್ಧಿಸ್ಕೊಳ್ಳೋ ಬಲ ಇರ್ಬೇಕಷ್ಟೇ. ತಪ್ಪಿದ್ರೆ ತಪ್ಪು ಯಾಕೆ ಅಂದರೆ ಬಲ ಇಲ್ಲ, ಅದರಿಂದಾಗಿ ಹಠ ತಪ್ಪು. ಬಲ ಇದ್ರೆ ಹಠ ಸರಿ ಅಷ್ಟೇ, ಅದರಲ್ಲೇನಿದೆ. ಇತ್ಯುಕ್ತ ರಕ್ಷಣೋಗತ್ವ ಹೋಗಿ ಹೇಳಿದ್ರಂತೆ. ಅದೇ 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 ತಪ್ಪು ಅಂತ. ತಪ್ಪು ಯಾವಾಗ ಆಯ್ತಂದ್ರೆ ಶಕ್ತಿ ಇಲ್ಲದಿದ್ದಾಗ ಹಠ ತಪ್ಪು, ಶಕ್ತಿ ಇದ್ದಾಗ ಹಠ ಸರಿ ಅಷ್ಟೇ. ಸರ್ವಂ ಬಲವತಾಂ ಪಥ್ಯಂ ತತಸ್ತಮಸ್ತ ದೇವಾನಾಂ ಸೈನ್ಯೈ ಪರಿವೃತೋ ಹರಿಂ. ಆಗ ಇಂದ್ರ ಶ್ರುತ್ವಾ ಚೋತ್ಸಾಹಯಾಮಾಸ ಶಚಿ ಶಕ್ರಂ ತುರಾಧಿಪಂ. ಏನು ನೋಡ್ತಾ ಇದ್ದೀರಾ ಹೋಗಿ ಅಂತ ಅವಳು ಹೇಳಿದ್ರು. ಬಂದ ಇಂದ್ರ, ಬಂದು ಯುದ್ಧಕ್ಕೆ ಅಂತ ಸಕಲ ಸೈನ್ಯದೊಂದಿಗೆ ಬಂದ. ತಥೋ ನಿರೀಕ್ಷ ಗೋವಿಂದ. ದೇವರು ನೋಡಿದ, ನಾಗರಾಜೋ ಪರಿಸ್ಥಿತಂ. ಆನೆಯನ್ನು ಏರಿ ಬಂದಿದ್ದಾನೆ. ನಾಗ ಅಂದರೆ ಆನೆ. ನ ಗಚ್ಚತಿ ನಗಚ್ಚತಿ ಇತಿ ನ. ನಾಗ ಅಂದ್ರೇನು? ಹೋಗಲ್ಲ ಅಂತಿಲ್ಲ, ಹೋಗತ್ತೆ ಅಂತ ಅರ್ಥ. ಅಂದರೆ ಆನೆಯ ದೊಡ್ಡ ಆಕಾರವನ್ನು ನೋಡಿದ್ರೆ ಹೋಗತ್ತೋ ಇಲ್ವೋ ಅನ್ನುವ ಸಂಶಯ ಬೇಡ. ನ ಗಚ್ಚತೀತಿ ಅಗಹ, ನ ಅಗಹ ನಾಗಹ. ಹೋಗೋಲ್ಲ ಅಂತ ಇಲ್ಲ. ಮತ್ತು ಹಾವಿಗೆ ಅದು ಅಷ್ಟೇ, ಕಾಲೇ ಇಲ್ಲ, ಹೋಗಲ್ಲ ಅಂತ ಅಂದ್ಕೋಬೇಡಿ. ನಾಗ ದೊಡ್ಡ ಶರೀರ ಇದೆ, ಹೋಗಲ್ಲ ಅಂತ ಅನ್ಕೋಬೇಡಿ, ಹೋಗುತ್ತೆ, ಅದು ನಾಗ, ಆನೆ. ಆ ಸಂಸ್ಕೃತದ ಒಂದು ಹೆಸರಿನಲ್ಲೇ ಒಂದು ಕಾವ್ಯ ಇರುತ್ತೆ. ಅದರಿಂದಾಗಿ ಏನಾಯಿತು, ನಾಗ ಆ ನಾಗದ ಮೇಲೆ ಕುಳಿತ, ಆನೆಯ ಮೇಲೆ ಕುಳಿತವನನ್ನು ನೋಡಿದ. ಚಕಾರ ಶಂಖ ನಿರ್ಘೋಷಂ. ಶಂಖವನ್ನು ಮೊಳಗಿಸಿದ. ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದರು ಅವರು. ಆಮೇಲೆ ಬಾಣಗಳನ್ನು ಎಸೆದ. ಏಕೈಕ ಮಸ್ತ್ರಂ ಶಸ್ತ್ರಂಚ ದೇವೈರ್ಮುಕ್ತಂ ಸಹಸ್ರತಃ ಚಿಚ್ಛೇದ. ಅವರು ಬಿಟ್ಟ ಒಂದೊಂದು ಅಸ್ತ್ರವನ್ನು ಕತ್ತರಿಸಿದ. ಪಾಶಂ ಸಲಿಲರಾಜಸ್ಯ. ಯಮನ ವರುಣನ ಪಾಶವನ್ನು ಸಮಾಕೃಷ್ಯ ಉರಗಾತನಃ ಚಕಾರ ಖಂಡಶಶ್ಚಂಚ್ವ. ವರುಣನ ಪಾಶವನ್ನು ಕೊಕ್ಕಿನಿಂದ ಎಳೆದು ತುಂಡು ತುಂಡು ಮಾಡಿದ ಅಂತೆ. ವರುಣನ ಪಾಶ, ಆ ಪಾಶವನ್ನು ಯಮೇನ ಪ್ರಹಿತಂ ದಂಡಂ ಗದಾ ವಿಕ್ಷೇಪ ಖಂಡಿತಂ. ಯಮನ ದಂಡ, ಅದನ್ನು ಗದೆಯಿಂದ ಖಂಡಿಸಿದ. ಶಿಬಿಕಾಂಚ ಧನೇಶಸ್ಯ ಚಕ್ರೇಣ ತಿಲಶೋ ವಿಭು. ಕುಬೇರ ಪಲ್ಲಕ್ಕಿಯಲ್ಲಿ ಬಂದಿದ್ದ ಯುದ್ಧಕ್ಕೆ. ಆ ಪಲ್ಲಕ್ಕಿಯನ್ನು ಚಕ್ರದಿಂದ ಕತ್ತರಿಸಿ ಹಾಕಿದ. ನೀತೋಗ್ನಿ ಶೀತ ತಾಂಬಾಣೈ. ಅಗ್ನಿಯನ್ನು ಬಾಣಗಳಿಂದ ತಣ್ಣಗೆ ಮಾಡಿಬಿಟ್ಟ. ನೀತಃ ಅಗ್ನಿ ಶೀತ ತಾಂಬಾಣೈ ದ್ರಾವಿತಾವಸವೋದಿತಃ. ವಸುಗಳನ್ನು ಓಡಿಸಿದ. ಚಕ್ರವಿಚ್ಛಿನ್ನ ಶೂಲಾಗ್ರಾಹ ರುದ್ರ ಭುವಿ ನಿಪಾತಿತಾ. ಚಕ್ರದಿಂದ ಕತ್ತರಿಸಲ್ಪಟ್ಟ ಶೂಲವುಳ್ಳವರು ಭೂಮಿಗೆ ಬಿದ್ದರು. ಸಾಧ್ಯರು, ವಿಶ್ವೇ ದೇವತೆಗಳು, ಮರುದೇವತೆಗಳು, ಗಂಧರ್ವರು ಎಲ್ಲರೂ ಕೂಡ ಶಾಲ್ಮಲಿ ತೂಲವತ್ತು, ಹತ್ತಿಯ ಹಾಗೆ ಚಲ್ಲಾಪಿಲ್ಲಿ ಆಗೋದ್ರು. ಗರುತ್ಮಾನ ಪಿಪಿಣ ತುಂಡಾಭ್ಯಾಂ ಪಕ್ಷಾಭ್ಯಾಂ ಚ ನಖಾಂಕುರೈ ಭಕ್ಷಯಂತಾಡಯನ್ನ ದೇವಾನ್. ಗರುಡನ ರೆಕ್ಕೆಯ ಬಡಿತಕ್ಕೆ, ಕೊಕ್ಕಿನ ಕುಕ್ಕುವಿಕೆಗೆ ಸಂಕಟಪಟ್ಟರು ಎಲ್ಲರೂ. ಆಮೇಲೆ ಇಂದ್ರ ಮತ್ತು ಉಪೇಂದ್ರರ ಜಗಳ ಚುರ ಆಯಿತು. ಐರಾವತೇನ ಗರುಡ. ಐರಾವತರಿಂದ ಗರುಡ ಸೋತ. ಗರುಡನಿಗೂ ಐರಾವತನಿಗೂ
ಜಗಳ ಆಯಿತು. ಆಮೇಲೆ ಅವನು ವಜ್ರಾಯುಧವನ್ನು ತಗೊಂಡ, ಇವನು ಚಕ್ರವನ್ನು ತೆಗೆದುಕೊಂಡ. ಇಡೀ ಲೋಕ ಹಾ ಹಾ ಅಂತಾಯಿತು. ಆಗ ಅವನು ಎಸೆದ ವಜ್ರವನ್ನು ಆರಾಮವಾಗಿ ಸ್ವೀಕಾರ ಮಾಡಿದ, ಏನಾಗಲಿಲ್ಲ ಅಂತ. ನಮುಮೋಚ ತದಾ ಚಕ್ರಂ ಶಕ್ರಂ ತಿಷ್ಠೇತಿ ಚಾಬ್ರವೀತ್. ಚಕ್ರವನ್ನು ಹಿಡ್ಕೊಂಡಿದ್ದವನು ದೇವರು ಇಂದ್ರನಿಗೆ ಚಕ್ರ ಎಸೆಯೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟ. ಪ್ರಣಷ್ಟ ವಜ್ರಂ ದೇವೇಂದ್ರಂ ಗರುಡಕ್ಷತವಾಹನಂ. ಹೀಗೆ ವಜ್ರಾಯುಧ ನಾಶ ಆಯಿತು. ದೇವರಿಗೆ ಎಸೆದು ಏನು ಪ್ರಯೋಜನ ಆಗಲಿಲ್ಲ. ಗರುಡ ಕುಕ್ಕಿ ಆನೆಯನ್ನು ಘಾಸಿಗೊಳಿಸಿದ್ದಾನೆ. ಅದರಿಂದಾಗಿ ಅದನ್ನು ಏನು ತಗೊಳ್ಳಿಕ್ಕಾಗಲಿಲ್ಲ. ಪಲಾಯನ ಪರಾಯಣಂ, ಓಡಬೇಕು ಅಂತ. ಆಗ ಸತ್ಯಭಾಮೆ ಹೇಳಿದಳಂತೆ, ತ್ರೈಲೋಕ್ಯೇಶನತೆ ಯುಕ್ತಂ ಶಚಿ ಭರ್ತು ಪರಾಯಣಂ. ಅಲ್ಲಪ್ಪ ಶಚಿಯ ಗಂಡನೇ, ಪಲಾಯನ ಸರಿಯಲ್ಲ ಅಲ್ವೇ? ಕೀದೃಶಂ ದೇವರಾಜ್ಯಂತೆ ಪಾರಿಜಾತಸ್ರವಿಜ್ವಲ ಅಪಶ್ಚತೋ ಯಥಾಪೂರ್ವಂ ಪ್ರಣಯಾಭ್ಯಾಗತಾಂ ಚಚೀಂ. ಶಚಿ ಪ್ರೀತಿಯಿಂದ ನಿನ್ನೆಡೆ ಬರಬೇಕಾದ್ರೆ ಪಾರಿಜಾತವನ್ನು ತೊಟ್ಕೊಂಡು ಬರಬೇಕಲ್ವೇ? ಈಗ ಅದೇ ಇಲ್ಲ ಅಂದರೆ ದೇವರಾಜ್ಯದ ಸೊಗಸೇನು? ಪ್ರೀತಿಯ ಹೆಂಡತಿ ನೆಚ್ಚಿನ ಹೂವನ್ನು ಮುಡಿದು ಬರದಿದ್ದರೆ ದೇವರಾಜ್ಯ ಇದ್ದು ಏನು? ಅಲಂ ಚಕ್ರ ಪ್ರಯಾಸೇನ ನೌರೀಡಾಂ ಗಂತುಮರ್ಹತಿ ನೀಯತಾಂ ಪಾರಿಜಾತೋಯಂ ದೇವಾಸ್ಸಂತು ಗತವ್ಯತಾ. ನಾನೇ ಒಂದು ಆಪ್ಷನ್ ಕೊಡ್ತಾ ಇದ್ದೀನಿ, ಪಾಪ ತಗೊಂಡು ಹೋಗು, ನಮಗೇನು ಬೇಡ, ತಗೊಂಡು ಹೋಗು ಆಯ್ತಾ ಅಂದಂತೆ. ಆಮೇಲೆ ಶಚಿ ನಿನ್ನ ಹತ್ರ ಪ್ರೀತಿಯಿಂದ ಮಾತಾಡಿಸ್ಬೇಕೋ ಇಲ್ವೋ? ತಗೊಂಡು ಹೋಗು. ಪತಿ ಗರ್ವಾವಲೇಪೇನ ಬಹುಮಾನ ಪುರಸ್ಸರಂ ನದದರತೆ ಗೃಹಂ ಯಾತಾಂ ಉಪಚಾರೇಣ ಮಾಂ ಚಚಿ. ನಾನ್ಯಾಕೆ ಹೀಗೆ ಮಾಡಿದ್ದು ಗೊತ್ತಾ? ಪಾರಿಜಾತದ ಸೌಭಾಗ್ಯ ನನಗಿದೆ, ಇವಳು ಮನುಷ್ಯಳು ಅಂತ ಸರಿಯಾಗಿ ಗೌರವಿಸಲಿಲ್ಲ, ಅದಕ್ಕೆ ನಾನು ಇದನ್ನು ಮಾಡಿದ್ದು. ಸ್ತ್ರೀತ್ವಾತ್ ಅಗುರುಚಿತ್ತಾಹಂ ಸ್ವಭರ್ತೃಶ್ಲಾಘನಾಪರ ತತಃ ಕೃತವತಿ ಶಕ್ರ ಭವತಾ ಸಹ ವಿಗ್ರಹಂ. ನಾನು ಹೆಣ್ಣು, ಸ್ತ್ರೀತ್ವಾತ್, ಅವಳಿಗೆ ಒಂದು ಅಗುರುಚಿತ್ತ, ಉಡಾಫೆ ಇರೋದಿಲ್ಲ. ಹೆಣ್ಣಿಗೆ ಯಾವತ್ತೂ ಉಡಾಫೆ ಇರೋದಿಲ್ಲ. ವಿಶೇಷತಃ ಗಂಡನನ್ನು ಕೆಳಗಡೆ ಮಾಡಿದ್ರೆ ಯಾವತ್ತೂ ಕೂಡ ಅವಳು ಸಹಿಸೋದಿಲ್ಲ, ಬೇರೆಯವರು ಮಾಡಬಾರದು ಅಂತ. ತತಕೃತವತಿ ಶಕ್ರ ಭವತಾ ಸಹ ವಿಗ್ರಹಂ. ಅದರಿಂದ ನಾನು ಅದನ್ನು ಸಹಿಸಲಿಲ್ಲ, ಇದನ್ನೆಲ್ಲ ಮಾಡಬೇಕಾಯ್ತು. ತದಲಂ ಪಾರಿಜಾತೇನ ಪರಸ್ವೇನ ಹೃತೇನ ಮೇ ರೂಪೇಣ ಗರ್ವಿತಾ ಸಾತು ಭರ್ತ್ರ ಕಾಸ್ತ್ರೀನ ಗರ್ವಿತಾ. ಅದರಿಂದಾಗಿ ತದಲಂ ಪಾರಿಜಾತೇನ ಪರಸ್ವೇನ ಹೃತೇನ, ಬೇರೆಯವ್ರ ದುಡ್ಡು ನಮಗೆ ಯಾಕೆ? ಆದರೆ ರೂಪೇಣ ಗರ್ವಿತಾ ಸಾತು, ಒಂದು ಅವಳ ರೂಪದಿಂದ ಅವಳಿಗೆ ಒಂದು ಗರ್ವ. ಆಮೇಲೆ ಕಾಸ್ತ್ರೀ ಭರ್ತ್ರ ನಗರ್ವಿತ, ಯಾರು ತಾನೇ ತನ್ನ ಗಂಡನ ಹಿರಿಮೆಯ ಬಗ್ಗೆ ಗರ್ವ ಇರಲ್ಲ? ಇರತ್ತೆಲ್ಲರಿಗೂ. ಅವಳು ನನ್ನ ಗಂಡನ ಒಂದು ಬಲದ ಸೌಭಾಗ್ಯವನ್ನು ಲೆಕ್ಕಿಸದೆ ನನ್ನನ್ನು ಕಡೆಗಣಿಸಿದಳು. ಅದರಿಂದಾಗಿ ನಾನು ಹೀಗೆ ಮಾಡಿದ್ದು ಅಂತ ಹೇಳಿದಾಗ ಕೂಡಲೇ ತಿರುಗಿ ನೋಡಿದನಂತೆ. ಪ್ರಾಹಚೈನ ಮಲಂ ಚಂಡಿ ಸಖ್ಯುಸ್ವೇದೋಕ್ತಿ ಖೇದೋಕ್ತಿ ವಿಸ್ತರೈಹಿ. ಅದಕ್ಕೆ ಚಂಡಿ ಅಂದ. ಚಂಡಿ ಅಂದರೆ ನೋಡಲಾಗದವಳೇ ಅಂತ. ಚಂಡ ಅಂದರೆ ಭಯಂಕರಳು. ಸಾಕು, ಇಷ್ಟು ಮಾತು ಸಾಕು. ನಚಾಪಿ ಸ್ವರ್ಗ ಸಂಹಾರ ಸ್ಥಿತಿ ಕರ್ತಾಖಿಲತ್ಯಯ ಜಿತಸ್ಯತೆ ನಮೇ ವ್ರೀಡ ಜಾಯತೆ ವಿಶ್ವರೂಪಿಣ. ನನಗೆ ನಾಚಿಕೆ ಇಲ್ಲ. ಯಾರ ಹತ್ರ ಸೋತಿದ್ದು? ಜಗತ್ಪತಿಯ ಹತ್ತಿರ ಸೋತಿದ್ದು. ಯಸ್ಮಾತ್ ಜಗತ್ ಸಕಲಮೇತದನಾದಿಮಧ್ಯಾತಿ ಅಸ್ಮಿನ್ಯಂತಶ್ಚನ ಭವಿಷ್ಯತಿ ಸರ್ವಭೂತಾತ್ ತೇನೋದ್ಭವ ಪ್ರಳಯ ಪಾಲನ ಕಾರಣೇನ ವ್ರೀಡಾ ಕಥಂ ಭವತಿ ದೇವ ನಿರಾಕೃತಸ್ಯ. ಯಾರಿಂದ ಈ ಎಲ್ಲವೂ ಆಗ್ತಾ ಇದೆಯೋ, ಯಾರು ಸಕಲ ಪ್ರೇರಕನೋ ಸರ್ವಾಂತರ್ಯಾಮಿಯೋ ಅವನಿಂದ ಸೋತ್ರೆ ನಾನ್ಯಾಕೆ ಸಂಕಟ ಪಡಲಿ? ಸಕಲ ಭುವನತು ತಿರುಮೂರ್ತಿರಲ್ಪ ಅಲ್ಪಾಲ್ಪ ಸೂಕ್ಷ್ಮ
ವಿದಿತ ಸಕಲ ವೇದೈರ್ಜ್ಞಾಯತೆ ಯಸ್ಯ ನಾನ್ಯೈಃ ತಮಜಮಕೃತಮೀಚಂ ಶಾಶ್ವತಂ ಸ್ವೇಚ್ಛಯೈನಂ ಜಗದುಪಕೃತಿಮರ್ಥ್ಯಂ ಕೋ ವಿಜೇತು ಸಮರ್ಥ. ಎಲ್ಲ ಭುವನವನ್ನು ಹೆತ್ತ ಸಮಗ್ರ ಜಗತ್ತನ್ನೇ ಮೈಯಾಗಿಸಿಕೊಂಡ ವೇದಗಳಿಂದ ಮಾತ್ರ ತಿಳಿಯಬಹುದಾದ ಎಂದೂ ಹುಟ್ಟದ ಅಪ್ರಾಕೃತನಾದ ಶಾಶ್ವತನಾದ ದೇವರನ್ನು ಕುರಿತು ಸೋತ್ರೆ ಯಾಕೆ ನನಗೆ ನಾಚಿಕೆ ಅಂತ ಹೇಳಿದ ಅನ್ನುವಲ್ಲಿಗೆ 30ನೆಯ ಅಧ್ಯಾಯ ಆಯಿತು. ಉಳಿದದ್ದೇನಿದೆ ಅದನ್ನು ನಾವು ಮುಂದೆ ನೋಡೋಣ. ಈಗ 12 ಗಂಟೆಗೆ ವಿಷ್ಣು ತತ್ವ ನಿರ್ಣಯ ಶುರು ಆಗುತ್ತೆ. ಕೃಷ್ಣಾರ್ಪಣ.